ಸೊ ಗೈಸ್, ಇವತ್ತಿನ ಸ್ಟೋರಿ ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ ಸಾಕಾಮೋಟೋ ಬಗ್ಗೆ. ಇವನು ತನ್ನ ಸ್ಕೂಲ್ ನಲ್ಲಿ ಕೂಲೆಸ್ಟ್ ಬಾಯ್. ಕ್ಲಾಸ್ ರೂಮ್ ಡ್ಯೂಟಿ ಇರ್ಲಿ, ವಾಕಿಂಗ್ ಇರ್ಲಿ, ಈಟಿಂಗ್ ಇರ್ಲಿ, ಪನಿಷ್ಮೆಂಟ್ ತಗೊಳ್ಳದೇ ಇರ್ಲಿ, ಏನ್ ಮಾಡಿದ್ರು ಫುಲ್ ಸ್ಟೈಲ್ ನಲ್ಲಿ ಮಾಡ್ತಾನೆ. ಅದಕ್ಕೆ ಸ್ಕೂಲ್ ನಲ್ಲಿರುವ ಬಾಯ್ಸ್ ಮತ್ತು ಗರ್ಲ್ಸ್ ಎಲ್ಲರೂ ಸಾಕಾಮೋಟೋನ ದೊಡ್ಡ ಫ್ಯಾನ್. ಆದರೆ ಮೂವರು ಬಾಯ್ಸ್ ಆಕಾನ್, ಕನ್ಕಾನ್ ಮತ್ತು ಮಾರಿಯೋ ಸಾಕಾಮೋಟೋನ ಮೇಲೆ ತುಂಬಾ ಜಲಸ್ ಆಗ್ತಿರ್ತಾರೆ. ಹೇಗಾದ್ರೂ ಅವನನ್ನ ಇನ್ಸಲ್ಟ್ ಮಾಡ್ಬೇಕಂತ ಪ್ರತಿದಿನ ಹೊಸ ಹೊಸ ಪ್ಲಾನ್ಸ್ ಮಾಡ್ತಾರೆ. ಸ್ಟೋರಿ ಶುರು ಆಗೋದು ಕೂಡ ಇವರ ಪ್ಲಾನ್ ಇಂದಲೇ. ಒಂದು ದಿನ ಕ್ಲಾಸ್ ರೂಮ್ ಡೋರ್ ಮೇಲೆ ಒಂದು ಡಸ್ಟರ್ ಇಡ್ತಾರೆ. ಸಾಕಾಮೋಟೋ ಒಳಗೆ ಬಂದ ತಕ್ಷಣ ಅದು ಒಂದು ತಲೆ ಮೇಲೆ ಬೀಳಬೇಕು ಅನ್ನೋದು ಇವರ ಪ್ಲಾನ್. ಆದ್ರೆ ಸಾಕಾಮೋಟೋ ಒಳಗೆ ಬಂದ ತಕ್ಷಣ ಬೀಳ್ತಿದ್ದ ಡಸ್ಟರ್ ನ ಮೂವಿ ಹೀರೋ ತರ ಫುಲ್ ಸ್ಟೈಲ್ ನಲ್ಲಿ ಕ್ಯಾಚ್ ಮಾಡ್ತಾನೆ. ಇದನ್ನು ನೋಡಿದ ಸ್ಕೂಲ್ ನ ಎಲ್ಲಾ ಗರ್ಲ್ಸ್ ಮತ್ತೆ ಫುಲ್ ಇಂಪ್ರೆಸ್ ಆಗ್ಬಿಡ್ತಾರೆ. ಇದನ್ನು ನೋಡಿ ಆ ಮೂವರು ಬಾಯ್ಸ್ ಗೆ ಮತ್ತೆ ಶಾಕ್. ಸ್ವಲ್ಪ ಹೊತ್ತಿನ ನಂತರ ಸಾಕಾಮೋಟೋ ವಾಶ್ರೂಮ್ ಗೆ ಹೋಗ್ತಾನೆ. ಆಗ ಆ ಮೂವರಲ್ಲಿ ಒಬ್ಬ ವಾಶ್ರೂಮ್ ಡೋರ್ ಮೇಲೆ ನೀರು ಸುರಿದು ಹೊರಗೆ ಬಂದಾಗ ಅವನು ಒದ್ದೆ ಆಗ್ಲಿ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಸಾಕಾಮೋಟೋ ಹೊರಗೆ ಬಂದಾಗ ಅವನ ಕೈಯಲ್ಲಿ ಅಂಬ್ರೆಲಾ ಇರುತ್ತೆ. ಆದ್ರೆ ಇವರ ಪ್ಲಾನ್ ಮತ್ತೊಮ್ಮೆ ಕಂಪ್ಲೀಟ್ ಫ್ಲಾಪ್. ಇದಾದ ಮೇಲೆ ಸಾಕಾಮೋಟೋ ಕ್ಲಾಸ್ ರೂಮ್ ಗೆ ವಾಪಸ್ ಬಂದಾಗ ತನ್ನ ಡೆಸ್ಕ್ ಕಾಣಿಸುವುದಿಲ್ಲ. ಯಾಕಂದ್ರೆ ಆ ಮೂವರು ಅವನ ಡೆಸ್ಕ್ ನ ವಿಂಡೋ ಮೂಲಕ ಹೊರಗೆ ಎಸ್ತಿರ್ತಾರೆ. ಕೆಲವು ಗರ್ಲ್ಸ್ ಬಂದು ನನ್ನ ಜೊತೆ ಕೂತ್ಕೋ ಅಂತ ಹೇಳ್ತಾರೆ. ಆದ್ರೆ ಸಾಕಾಮೋಟೋ ಯಾರಿಗೂ ಟ್ರಬಲ್ ಕೊಡೋದಿಲ್ಲ. ಅವನು ವಿಂಡೋ ಫ್ರೇಮ್ ಮೇಲೆ ಫುಲ್ ಬ್ಯಾಲೆನ್ಸ್ ಮಾಡಿ ಸ್ಟೈಲ್ ನಲ್ಲಿ ಕುಳಿತು ಬುಕ್ ಓದಕ್ಕೆ ಶುರು ಮಾಡ್ತಾನೆ. ಇದನ್ನ ಟೀಚರ್ ಕೂಡ ನೋಡಿ ಫುಲ್ ಇಂಪ್ರೆಸ್ ಆಗ್ತಾರೆ. ಇನ್ನೊಂದು ಕಡೆ ಆ ಮೂವರು ಬಾಯ್ಸ್ ಮಾತ್ರ ಅಯ್ಯೋ ಮತ್ತೆ ಪ್ಲಾನ್ ಫೇಲ್ ಆಯ್ತು ಅಂತ ತಲೆ ಹಿಡ್ಕೊಂಡು ಕುಳ್ತಾರೆ. ಸ್ಕೂಲ್ ಮುಗಿದ ಮೇಲೆ ಈ ಸಲ ಡೇಂಜರಸ್ ಪ್ಲಾನ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅವರು ಸಾಕಾಮೋಟೋಗೆ ಸುಳ್ಳು ಹೇಳಿ ಸೈನ್ಸ್ ಪ್ರಿಪರೇಷನ್ ರೂಮ್ ಗೆ ಕರೆದುಕೊಂಡು ಹೋಗ್ತಾರೆ. ಸಾಕಾಮೋಟೋ ಅವರ ಮಾತನ್ನು ನಂಬಿ ಒಳಗೆ ಹೋಗ್ತಾನೆ. ಅವನನ್ನು ರೋಪ್ ಬಳಸಿ ಕಟ್ಟಿ ಹಾಕ್ತಾರೆ. ಫೋಟೋ ತೆಗೆಯೋಕೆ ಶುರು ಮಾಡ್ತಾರೆ. ಆದ್ರೆ ಅದೇ ಸಮಯದಲ್ಲಿ ರೂಮ್ ಒಳಗೆ ಇದ್ದ ಸಿಗರೇಟ್ ಕಾರಣದಿಂದ ಫೈರ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿ ಆ ಮೂವರು ಫುಲ್ ಪ್ಯಾನಿಕ್ ಆಗ್ಬಿಡ್ತಾರೆ. ಹೊರಗೆ ಓಡೋಣ ಅಂತ ಡೋರ್ ತೆಗೆಯೋಕೆ ಹೋಗ್ತಾರೆ. ಆದ್ರೆ ಡೋರ್ ಹೊರಗಿಂದ ಲಾಕ್ ಆಗಿರುತ್ತೆ. ಫನ್ನಿ ಏನಂದ್ರೆ ಆ ಲಾಕ್ ನ ಇವರೇ ಹಾಕಿರ್ತಾರೆ. ಈಗ ಎಲ್ಲರೂ ಭಯದಿಂದ ನಡುಗುತ್ತಿದ್ರೆ ಸಾಕಾಮೋಟೋ ಮಾತ್ರ ಕಂಪ್ಲೀಟ್ ಕಾಮ್ ಆಗಿರ್ತಾನೆ. ಇವನು ನಿಧಾನವಾಗಿ ಎದ್ದು ಆ ಫೈರ್ ನ ಸುತ್ತ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ಆ ಮೂವರು ಇವನಿಗೆ ಹುಚ್ಚ, ಇಲ್ಲಿ ಫೈರ್ ಇದೆ, ಇವನು ಡ್ಯಾನ್ಸ್ ಮಾಡ್ತಿದ್ದಾನಲ್ಲ ಅಂತ ಕನ್ಫ್ಯೂಸ್ ಆಗ್ತಾರೆ. ಮೊದಲಿಗೆ ಫೈರ್ ಹಾರಿಸೋಕೆ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಅನಿಸ್ತಿತ್ತು. ಆದ್ರೆ ನಿಜವಾಗಿಯೂ ಸಾಕಾಮೋಟೋ ಮಾಡ್ತಿರೋದು ಬೇರೆ. ಅವನು ಫ್ಲೋರ್ ಮೇಲೆ ಜೋರಾಗಿ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡ್ತಿದ್ದ, ಕೆಳಗಡೆ ಟೀಚರ್ಸ್ ಗೆ ಮತ್ತು ಸ್ಟಾಫ್ ಗೆ ಸೌಂಡ್ ಕೇಳಿಸೋಕೆ. ಇದನ್ನು ಅರ್ಥ ಮಾಡಿಕೊಂಡು ಆ ಮೂವರು ಕೂಡ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ. ಕೊನೆಗೆ ಕೆಳಗಿದ್ದ ಪ್ಯೂನ್ ಆ ಶಬ್ದ ಕೇಳಿ ರೂಮ್ ಗೆ ಬಂದು ಡೋರ್ ಓಪನ್ ಮಾಡ್ತಾನೆ. ಪ್ಯೂನ್ ಕೇಳ್ತಾನೆ, ಇಲ್ಲಿ ಏನಾಗ್ತಿದೆ, ಫೈರ್ ಹೇಗೆ ಸ್ಟಾರ್ಟ್ ಆಯ್ತು? ಅಷ್ಟರಲ್ಲಿ ಸಾಕಾಮೋಟೋ ಎಲ್ಲಾ ಬ್ಲೇಮ್ ನ ತನ್ನ ಮೇಲೆ ಹಾಕೊಂಡು ಅವನು ಟೀಚರ್ ಮುಂದೆ ಹೋಗಿ, ಸರ್ ಇದು ನನ್ನ ತಪ್ಪು, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾಗ ಆಕ್ಸಿಡೆಂಟ್ ಆಗಿ ಫೈರ್ ಆಯ್ತು, ಪ್ಲೀಸ್ ಕ್ಷಮಿಸಿ ಅಂತ ಹೇಳ್ತಾನೆ. ನಿಜವಾಗಿಯೂ ತಪ್ಪು ಮಾಡಿದ್ದು ಆ ಮೂವರು ಬಾಯ್ಸ್. ಆದ್ರೂ ಸಾಕಾಮೋಟೋ ಅವರ ಹೆಸರನ್ನು ಹೇಳೋದಿಲ್ಲ. ಅವನು ಪನಿಷ್ಮೆಂಟ್ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನು ನೋಡಿ ಆ ಮೂವರು ಕಂಪ್ಲೀಟ್ ಗಿಲ್ಟಿ ಫೀಲ್ ಮಾಡ್ತಾರೆ. ನಾವು ಇಷ್ಟು ಕೆಟ್ಟದಾಗಿ ನಡೆದುಕೊಂಡ್ರು ಆದ್ರೂ ಇವನು ನಮ್ಮನ್ನ ಸೇವ್ ಮಾಡಿದ ಅಂತ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಆ ದಿನದಿಂದ ಸಾಕಾಮೋಟೋ ಬಗ್ಗೆ ಅವರ ಒಪಿನಿಯನ್ ಸಂಪೂರ್ಣ ಚೇಂಜ್ ಆಗುತ್ತೆ. ಎನಿಮೀಸ್ ಇದ್ದವರು ಅವನ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಮುಂದಿನ ದಿನ ಸ್ಕೂಲ್ ನಲ್ಲಿ ಶೀರಾ ಅನ್ನೋ ಒಬ್ಬ ಬಾಯ್ ಎಂಟ್ರಿ ಕೊಡ್ತಾನೆ. ಇವನಿಗೆ ಮಾಡ್ಲಿಂಗ್ ಮೇಲೆ ಫುಲ್ ಕ್ರೇಜ್. ಗರ್ಲ್ಸ್ ನ ಇಂಪ್ರೆಸ್ ಮಾಡೋಕೆ ತನ್ನ ಮಾಡ್ಲಿಂಗ್ ಫೋಟೋಸ್ ನ ಇರೋ ಮ್ಯಾಗಝಿನ್ ನ ಎಲ್ಲರಿಗೂ ತೋರಿಸ್ತಿರ್ತಾನೆ. ಆದ್ರೆ ಗರ್ಲ್ಸ್ ಯಾರು ಅವನ ಕಡೆ ಅಟೆನ್ಷನ್ ಕೊಡ್ತಿರಲ್ಲ. ಯಾಕಂದ್ರೆ ಎಲ್ಲರ ಫೋಕಸ್ ಒಂದೇ ಕಡೆ, ಸಾಕಾಮೋಟೋ. ಅವನು ಅಲ್ಲಿ ಸುಮ್ಮನೆ ಒನ್ ಪಂಚ್ ಮ್ಯಾನ್ ಮಾಂಗಾ ಓದುತ್ತಾ ಕುಳಿತಿರ್ತಾನೆ. ಇದನ್ನು ನೋಡಿ ಶೀರಾಗೆ ಫುಲ್ ಜಲಸ್ ಶುರುವಾಗಿರುತ್ತೆ. ಏನ್ ಮಾಡಿದ್ರು ಎಲ್ಲಾ ಅಟೆನ್ಷನ್ ಇವನಿಗೆ ಯಾಕೆ ಅಂತ ಯೋಚಿಸಿ ಸಾಕಾಮೋಟೋ ಅವನ ಮೇಲೆ ರಿವೆಂಜ್ ತಗೊಳ್ಳೋಕೆ ಡಿಸೈಡ್ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕ್ಲಾಸ್ ನಲ್ಲಿ ಟೀಚರ್ ಸಾಕಾಮೋಟೋಗೆ ಬಂದು ಒಂದು ಕ್ವಶನ್ ಕೇಳ್ತಾರೆ. ಸಾಕಾಮೋಟೋ ಎದ್ದು ಫುಲ್ ಕಾನ್ಫಿಡೆನ್ಸ್ ಮತ್ತು ಸ್ಟೈಲ್ ನಲ್ಲಿ ಆನ್ಸರ್ ಕೊಡ್ತಾನೆ. ಅದೇ ಟೈಮ್ ನಲ್ಲಿ ಶೀರಾ ಅವನ ಚೇರ್ ನ ಹಿಂದಕ್ಕೆ ಎಳಿತಾನೆ. ಈಗ ಸಾಕಾಮೋಟೋ ಕೆಳಗೆ ಬೀಳ್ಬೇಕಿತ್ತು, ಆದ್ರೆ ಆಗೋದೇ ಬೇರೆ. ಅವನು ಗಾಳಿಯಲ್ಲಿ ಇನ್ವಿಸಿಬಲ್ ಚೇರ್ ಮೇಲೆ ಕುಳಿತಿರೋ ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಆನ್ಸರ್ ಕಂಟಿನ್ಯೂ ಮಾಡ್ತಾನೆ. ಇದನ್ನು ನೋಡಿದ ಕ್ಲಾಸ್ ಫುಲ್ ಶಾಕ್. ಶೀರಾ ಮಾತ್ರ ಇದು ಹೇಗೆ ಪಾಸಿಬಲ್ ಅಂತ ತಲೆ ಹಿಡ್ಕೊಂಡು ಕುಳ್ಕೊಂತಾನೆ. ಮತ್ತೆ ಪಿಟಿ ಪೀರಿಯಡ್ ಶುರುವಾಗುತ್ತೆ. ಶೀರಾ ಸಾಕಾಮೋಟೋ ಔಟ್ ಮಾಡ್ಬೇಕಂತ ರಿಪೀಟೆಡ್ಲಿ ಅಟ್ಯಾಕ್ ಮಾಡ್ತಿರ್ತಾನೆ. ಆದ್ರೆ ಸಾಕಾಮೋಟೋ ಪ್ರತಿಯೊಂದು ಮೂವ್ನ ಹೀರೋ ಸ್ಟೈಲ್ ನಲ್ಲಿ ಡಾಡ್ಜ್ ಮಾಡ್ತಾನೆ. ಒಂದು ಅಟ್ಯಾಕ್ ಕೂಡ ಹಿಟ್ ಆಗೋದಿಲ್ಲ. ಮತ್ತೊಮ್ಮೆ ಶೀರಾ ಪ್ಲಾನ್ ಪ್ಲೇ. ಮುಂದಿನ ಕ್ಲಾಸ್ ರೂಮ್ ಒಳಗೆ ಬಂದು ಬಿ ಹಾರಿ ಬರುತ್ತೆ. ಬಿ ನೋಡಿದ ತಕ್ಷಣ ಕ್ಲಾಸ್ ನಲ್ಲಿ ಗರ್ಲ್ಸ್ ಎಲ್ಲರೂ ಜೋರಾಗಿ ಸ್ಕ್ರೀಮ್ ಮಾಡ್ತಾರೆ. ಕ್ಲಾಸ್ ರೂಮ್ ಫುಲ್ ಪ್ಯಾನಿಕ್. ಇದನ್ನು ನೋಡಿ ಶೀರಾಗೆ ಒಂದು ಐಡಿಯಾ ಬರುತ್ತೆ. ಇದೇ ಚಾನ್ಸ್, ಈಗ ನಾ ಬಿ ಹಿಡಿದ್ರೆ ಹೀರೋ ಆಗ್ಬಿಡ್ತೀನಿ ಅಂತ ಬುಕ್ ನನ್ನ ರೋಲ್ ಮಾಡಿ ಬಿ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಬಿ ತಪ್ಪಿಸಿಕೊಂಡು ಹಾರುತ್ತೆ. ಅಷ್ಟರಲ್ಲಿ ಗರ್ಲ್ಸ್ ಎಲ್ಲರೂ ಭಯದಿಂದ ಕ್ಲಾಸ್ ರೂಮ್ ನಿಂದ ಹೊರಗೆ ಓಡಿ ಡೋರ್ ನ ಹೊರಗೆ ಲಾಕ್ ಮಾಡಿ ಬಿಡ್ತಾರೆ. ಪುವರ್ ಬಾಯ್ಸ್ ಎಲ್ಲರೂ ಒಳಗೆ ಸಿಕ್ಕಾಕೊಳ್ತಾರೆ. ಟೀಚರ್ ಕೂಡ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಹೇಳ್ತಾರೆ. ಬಿ ಗೆ ಬ್ಲಾಕ್ ಕಲರ್ ಅಟ್ರಾಕ್ಟ್ ಆಗುತ್ತೆ. ಆದ್ರಿಂದ ಎಲ್ಲರೂ ನಿಮ್ಮ ಬ್ಲಾಕ್ ಕೋಟ್ ಅಥವಾ ಯೂನಿಫಾರ್ಮ್ ರಿಮೂವ್ ಮಾಡಿ. ಎಲ್ಲರೂ ಬೇಗ ಬೇಗ ಯೂನಿಫಾರ್ಮ್ ರಿಮೂವ್ ಮಾಡೋಕೆ ಶುರು ಮಾಡ್ತಾರೆ. ಶೀರಾ ಮತ್ತೆ ಬಿ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಮಿಸ್ ಆಗಿ ಕ್ಲಾಸ್ ರೂಮ್ ನಲ್ಲಿ ಒಂದು ಫ್ಲೈ ನ ಹೊಡೆದು ಬಿಡ್ತಾನೆ. ಬಿ ಇನ್ನು ಫ್ರೀ ಆಗಿ ಹಾರುತ್ತಿರುತ್ತೆ. ಇದಾದ ಮೇಲೆ ಬಿ ಶೀರಾ ಕಡೆ ಬರೋಕೆ ಶುರು ಮಾಡುತ್ತೆ. ಅವನು ಫುಲ್ ಟೆನ್ಷನ್. ಆಗ ಸಾಕಾಮೋಟೋ ಕಾಮ್ ಆಗಿ ತಮ್ಮ ಕಂಪಾಸ್ ಬಾಕ್ಸ್ ನ ತೆಗಿತಾನೆ. ಕಂಪಾಸ್ ನ ಸ್ಕಿಲ್ಫುಲ್ ಯೂಸ್ ಮಾಡಿ ಬಿ ನ ಡೈರೆಕ್ಷನ್ ಕಂಟ್ರೋಲ್ ಮಾಡಿ ಒಂದೇ ಮೂವ್ ನಲ್ಲಿ ಬಿ ನ ಕ್ಯಾಚ್ ಮಾಡ್ತಾನೆ. ಅದಾದ್ಮೇಲೆ ವಿಂಡೋ ಓಪನ್ ಮಾಡಿ ಬಿ ನ ಸೇಫ್ ಆಗಿ ಹೊರಗೆ ಬಿಡ್ತಾನೆ. ಒಂದು ಬಿ ನ ಕೂಡ ಕೊಲ್ಲುವುದಿಲ್ಲ. ಇದನ್ನು ನೋಡಿ ಕ್ಲಾಸ್ ನ ಗರ್ಲ್ಸ್ ಮತ್ತೆ ಫುಲ್
ಇಂಪ್ರೆಸ್ ಆಗ್ತಾರೆ. ಶೀರಾ ಮಾತ್ರ ಮತ್ತೊಮ್ಮೆ ಡಿಫೀಟ್ ಆಗ್ತಾನೆ. ಸಾಕಾಮೋಟೋಗೆ ಇಂಪ್ರೆಸ್ ಮಾಡೋ ಇಂಟೆನ್ಷನ್ ಇರೋದಿಲ್ಲ, ಆದ್ರೆ ಅವನು ಏನ್ ಮಾಡಿದ್ರು ಜನ ಆಟೋಮೆಟಿಕ್ಲಿ ಇಂಪ್ರೆಸ್ ಆಗ್ತಾರೆ. ಮುಂದಿನ ದಿನ ಬೆಳಗ್ಗೆ ಸಾಕಾಮೋಟೋ ಪಾರ್ಕ್ ನಲ್ಲಿ ಒಂದು ಚಿಕ್ಕ ಬರ್ಡ್ ಗೆ ಫುಡ್ ಹಾಕ್ತಿರ್ತಾನೆ. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಹುಡುಗ ಕಾಣಿಸ್ತಾನೆ. ಅವನ ಹೆಸರು ಕಬೂಟ್. ಕೆಲವು ಲೋಕಲ್ ಬುಲೀಸ್ ಅವನನ್ನು ಸುತ್ತುವರಿದು ಮನಿ ಕೊಡೋಕೆ ಫೋರ್ಸ್ ಮಾಡ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ಅಲ್ಲಿಗೆ ಹೋಗ್ತಾರೆ. ಆಗ ಸಾಕಾಮೋಟೋ ಕಬೂಟ ಹತ್ತಿರ ಹೋಗಿ ಏನಾಯ್ತು, ಯಾಕೆ ಎಷ್ಟು ಅಪ್ಸೆಟ್ ಆಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಕಬೂಟ್ ಕಣ್ಣೀರ್ ಹಾಕ್ತಾ ಹೇಳ್ತಾನೆ, ಅವರು ಯಾವಾಗ್ಲೂ ನನ್ನ ಡಿಸ್ಟರ್ಬ್ ಮಾಡ್ತಾರೆ, ಪ್ರತಿದಿನ ಮನಿ ಕೇಳ್ತಾರೆ, ನಾನು ಮನೆಯವರಿಗೆ ಸುಳ್ಳು ಹೇಳಿ ಅವರಿಗೆ ಮನಿ ಕೊಡ್ತೀನಿ, ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸಾಕಾಮೋಟೋ ಸ್ವಲ್ಪ ಯೋಚಿಸಿ, ಡೋಂಟ್ ವೆರಿ, ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳ್ತಾನೆ. ಮುಂದಿನ ದಿನ ಇಬ್ಬರು ಒಂದು ರೆಸ್ಟೋರೆಂಟ್ ನಲ್ಲಿ ಪಾರ್ಟ್ ಟೈಮ್ ಜಾಯ್ನ್ ಆಗ್ತಾರೆ. ಕಬೂಟ್ ಒಳಗೆ ಕೆಲಸ ಮಾಡಿದ್ರೆ ಸಾಕಾಮೋಟೋ ಕೌಂಟರ್ ನಲ್ಲಿ ನಿಲ್ತಾನೆ. ಇವನ ಸ್ಟೈಲ್ ನೋಡಿದ್ರೆ ಸಾಕು, ರೆಸ್ಟೋರೆಂಟ್ ಮುಂದೆ ಗರ್ಲ್ಸ್ ಲೈನ್ ಶುರು ಆಗುತ್ತೆ. ಫುಡ್ ತಿನ್ನೋಕೆ ಬಂದಿದ್ರು ಸಾಕಾಮೋಟೋ ನೋಡಕ್ ಬಂದಿದ್ರು ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಆ ಪೊಲೀಸ್ ಕೂಡ ಅಲ್ಲಿಗೆ ಬರ್ತಾರೆ. ಕಬೂಟ್ ನ ಮತ್ತೆ ರಿಟರ್ನ್ ಮಾಡಿ ಇವತ್ತು ಸಂಜೆ ಪಾರ್ಕ್ ಗೆ ಬಾ, ಮನಿ ರೆಡಿ ಇಟ್ಕೋ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ. ಸಂಜೆ ಆಗುತ್ತೆ. ಕಬೂಟ್ ಭಯದಿಂದಲೇ ಪಾರ್ಕ್ ಗೆ ಹೋಗ್ತಾನೆ. ಅವರು ಮತ್ತು ಅವನನ್ನ ಇನ್ಸ್ಟಾಲ್ ಮಾಡಿ ಹೊಡೆಯೋಕೆ ಶುರು ಮಾಡ್ತಾರೆ. ಇವತ್ತು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡಿ ಅರ್ನ್ ಮಾಡಿದ ಸ್ಯಾಲರಿನ ಕೊಡು, ಕಸಿದುಕೊಳ್ಳೋಕೆ ಟ್ರೈ ಮಾಡ್ತಾರೆ. ಕಬೂಟ್ ಮೊದಲೇ ಮನಿ ಕೊಡೋಕೆ ಹೋಗ್ತಾನೆ. ಆದ್ರೆ ತಕ್ಷಣ ಧೈರ್ಯ ಮಾಡಿ, ಈ ಮನಿ ನಾನು ಹಾರ್ಡ್ ವರ್ಕ್ ನಿಂದ ಅರ್ನ್ ಮಾಡಿದ್ದೀನಿ, ನಿಮ್ಗೆ ಯಾಕೆ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳದ ಪೊಲೀಸ್ ಫುಲ್ ಆಂಗ್ರಿ ಆಗಿ ಅವನನ್ನು ಮತ್ತೆ ಹೊಡೆಯೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಹೀರೋ ಎಂಟ್ರಿ. ಸಾಕಾಮೋಟೋ ಅಲ್ಲಿಗೆ ಬರ್ತಾನೆ. ಒಂದೊಂದು ಮೂನಲ್ಲಿ ಇಬ್ಬೊಬ್ಬರನ್ನ ಈಸಿಯಾಗಿ ಡೌನ್ ಮಾಡ್ಬಿಡ್ತಾನೆ. ಅವರ ಕಿವಿ ಹಿಡಿಸಿ ಕಬೂಟ್ಗೆ ಸಾರಿ ಕೇಳಿ ಅಂತ ಹೇಳ್ತಾನೆ. ಇಬ್ಬರು ಭಯದಿಂದ ಕಬೂಟ್ ಹತ್ತಿರ ಕ್ಷಮೆ ಕೇಳ್ತಾರೆ. ಸಾಕಾಮೋಟೋ ಈಗ ನಿನ್ನ ರೆವೆಂಜ್ ನೀನೇ ತಗೋ ಅಂತ ಕಬೂಟ್ಗೆ ಚಾನ್ಸ್ ಕೊಡ್ತಾನೆ. ಕಬೂಟ್ ಕೂಡ ತನ್ನ ಧೈರ್ಯ ತೋರಿಸ್ತಾನೆ. ಪೊಲೀಸ್ ಇಬ್ಬರು ಅಲ್ಲಿಂದ ಓಡಿ ಹೋಗ್ತಾರೆ. ಹೀಗೆ ಸಾಕಾಮೋಟೋ ಮತ್ತೊಮ್ಮೆ ಒಬ್ಬ ಇನ್ನೋಸೆಂಟ್ ಪರ್ಸನ್ ಆಗಿ ಹೆಲ್ಪ್ ಮಾಡ್ತಾನೆ. ಇದು ಬರೀ ಫಸ್ಟ್ ಎಪಿಸೋಡ್. ನೆಕ್ಸ್ಟ್ ಎಪಿಸೋಡ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ.